ಅಯ್ಯಪ್ಪ ಅಯ್ಯಪ್ಪ. ರಾಮು, ನೀನ್ ನನ್ನ ಹತ್ರ ಮಾತಾಡ್ಬೇಡ. ಯಾವ ವೆರೈಟಿ ಫುಡ್ ತಿನ್ಬಹುದು, ವೆರೈಟಿ ವೆರೈಟಿ ಬಟ್ಟೆ ಹಾಕ್ಬೋದು, ವೆರೈಟಿ ವೆರೈಟಿ ಒದ ತಿನ್ನಕ್ಕಾಗತ್ತಾ? ನಮ್ ಸ್ನೇಹಕ್ಕೆ ಇಷ್ಟೇನೇನೋ ಬೆಲೆ. ಇದೇ ಜಾಸ್ತಿ ಆಯ್ತು. ನಿನ್ ಕೆಲ್ಸ ನೀನ್ ನೋಡು. ನೋಡೋ, ನೀನ್ ತಿಂದಿದ್ ಓದೆಲ್ಲ ವೇಸ್ಟ್ ಆಗಲ್ಲಮ್ಮ. ಆ ದೇವ್ರು ಒಂದಲ್ಲ ಒಂದಿನ ಕಣ್ ಬಿಡ್ತಾನೆ. ದೇವ್ರ ಕಣ್ ಬಿಡ್ತಾನೆ ಕಣಯ್ಯ, ಆದ್ರೆ ನನ್ ಕಣ್ ನನ್ ಬಿಡಕ್ ಆಗ್ತಾ ಇಲ್ವೇ? ಆ ನನ್ ಮಕ್ಳು ಹೊಡೆಯೋದ್ ಹೊಡೆದ್ರು, ಎದ್ವಾ ಎಲ್ಲೆಲ್ಲ ಹೊಡೆದ್ ಬಿಟ್ಟವ್ರೆ ಕಟ್ಟಡ ನನ್ನ ಮಕ್ಳ. ಮುತ್ತು ಸಮಸ್ಯೆ ಏನೋ ಮಾಡೋದು? ಅದು ಕಾಶ್ಮೀರ್ ಸಮಸ್ಯೆ. ಈ ಜನ್ಮದಲ್ಲಿ ಅದು ಬಗೆ ಹರಿಯಲ್ಲ. ಬಗೆ ಹರಿಯುತ್ತೆ. ನನಗೆ ಅನ್ನಿಸ್ತಾ ಇದೆ, ನಮ್ ಕಷ್ಟನೆಲ್ಲ ನೋಡಿ ಸಾಕ್ಷಾತ್ ಸರಸ್ವತಿನೇ ನಮ್ ಸಹಾಯ ಮಾಡಕ್ ಬರ್ತಾಳೆ. ನೋಡ್ತಾ ಇರು. ಬಂದ್ಬಿಡ್ತಾಳೆ ಸರಸ್ವತಿ. ಅಲ್ಲೋಡಲ್ಲಿ ನಿನ್ ಸರಸ್ವತಿ ವೀಣೆ ಬದಲು ವ್ಯಾನಿಟಿ ಬ್ಯಾಗ್ ನೇತಾಕೊಂಬತ್ತಾವಳೆ. ನಿಮ್ ಯಜಮಾನ್ರಿಲ್ವಾ? ಎಲ್ಲೋ ಆಚೆ ಹೋಗಿದ್ದಾರೆ, ಇನ್ನೇನ್ ಬರ್ತಾರೆ. ಈ ಅಂಗಡಿಲಿ ದಿನಕ್ಕೆ ಎಷ್ಟು ಇನ್ಕಮ್ ಬರುತ್ತೆ? ಇನ್ಕಮ್ ಸಂಜೆ ಆಗ್ತಿದಂಗೆ ಹಣನ ಗೋಣಿ ಚೀಲದಲ್ಲಿ ಇವ್ರು ಯಾರು ಇನ್ಕಮ್ ಟ್ಯಾಕ್ಸ್ ನೋಡಿ ಇರ್ಬೇಕು. ಬಾಯಿ ಬಂದಂಗ್ ಒದ್ರಬೇಡ. ಮೇಡಮ್ ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ತಗೊಳ್ಳಿ, ಕೂತ್ಕೊಳ್ಳಿ. ಏನ್ ಕುಡಿತೀರಾ? ಕೂಲಾಗಿ ಫಾಂಟಾ, ಕೋಕೋ ಕೋಲಾ, ಪೆಪ್ಸಿ, ಮಿರಿಂಡಾ? ನಾನ್ ಕೇಳಿದ ಪ್ರಶ್ನೆಗೆ ನೀವು ಉತ್ತರನೇ ಹೇಳಲಿಲ್ಲ. ಹೇಳೋಣ, ಏನೋ ತಗೊಂಡ್ರು. ಈ ಅಂಗಡಿಗೆ ಎಲ್ಲಿಂದ ಸಿಗ್ಬೇಕು ಮೇಡಮ್ ಆದಾಯ? 10 ವರ್ಷದಿಂದ ತೊಗೊಂಡಿ ಸ್ಟಾಕ್ ಅಲ್ಲ ಹಾಗೆ ಉಳಿದ್ ಬಿಟ್ಟಿದೆ. ಸೀರೆ ಮೇಲೆಲ್ಲ ಧೂಳ್ ಕೂತ್ಬಿಟ್ಟಿದೆ. ಅದನ್ನೇ ಕೊಡುತ್ತಾ ಇದ್ದೆ. ತಗೊಳ್ಳಿ ಮಿರಿಂಡಾ, ಹೊಡೀರಿ. ಅಯ್ಯಯ್ಯೋ ಕುಡೀರಿ. ನಿಮ್ಗೆ ತಿಂಗಳಿಗೆ ಎಷ್ಟು ಸಂಬಳ ಕೊಡ್ತಾರೆ? ಸಂಬಳನ? ಅಯ್ಯೋ, ಬರೀ ಉಂಬ್ಳಕ್ ಕೆಲಸ ಮಾಡ್ತಿದೀನಿ. ಸಂಬಳನ ಕಣ್ಣಾರ್ ನೋಡಿ 7 ವರ್ಷದ ಮೇಲೆ ಆಯ್ತು. ಚಿಲ್ಲರೆ ಕಾಸು ಹಾಕ್ಬಿಟ್ಟರು. ನೀವ್ ಹೇಳದ್ ನೋಡಿದ್ರೆ ಅಂಗಡಿ ಲಾಸ್ ಅಲ್ಲಿ ನಡೀತಿದೆ ಅಂತ ಕಾಣಿಸುತ್ತೆ. ಕಾಣಿಸುತ್ತಾ? ಮಟಾಶು. ಹೌದು, ಸಾಯಂಕಾಲನೇ ಈ ಅಂಗಡಿನ ಖಾಲಿ ಮಾಡಿದ್ರು ಮಾಡ್ಬೋದು. ಖಾಲಿನಾ? ಖಾಲಿ ಮಾಡೋ ಅಂಗಡಿಗೆ ನನ್ ಯಾಕೆ ಕೆಲ್ಸಕ್ ಬಾ ಅಂದ್ರು? ಕೆಲ್ಸಕ್ ಬಂದ್ರ? ಅಲ್ರಿ, ಕೆಲ್ಸ ಕೇಳ್ಕೊಂಡ್ ಬಂದಿದ್ದೀರಿ. ಆಗ್ಲಿ ಅಂಗಡಿ ಆದಾಯ ಎಷ್ಟು ವರಮಾನ ಬರುತ್ತೆ ಅಂತ ಕೇಳಿ ಎಷ್ಟು ಧೈರ್ಯ ನಿಮ್ಗೆ? ಹಾಗಲ್ಲ, ಅಂಗಡಿ ರೇಂಜ್ ಏನು ಅಂತ ಗೊತ್ತಾದ್ರೆ ಹೊರಗಡೆ ಹೆಮ್ಮೆಯಿಂದ ಹೇಳ್ಕೋಬಹುದಲ್ಲ. ಇನ್ನು ಕೆಲ್ಸಕ್ಕೆ ಸೇರಿಲ್ಲ, ಆಗ್ಲೇ ಕಾಲ್ ಮೇಲ್ ಕಾಲ್ ಹಾಕೊಂಡು ಒಳ್ಳೆ CBI ಆಫೀಸರ್ ತರ ಪ್ರಶ್ನೆ ಕೇಳ್ತಿರಲ್ರಿ. ಆ ಪ್ರಶ್ನೆಗಳು ಕೇಳೋದಾಗಿದ್ರು ಕೆಲ್ಸ ಸಿಕ್ಕದ್ಮೇಲೆ. ನಿಮ್ಮಂತವ್ರು ಯಾವ್ರಿ ಕೆಲ್ಸ ಕೊಡ್ತಾನೆ? ಹೋಗ್ರಿ ಆಚೆ. ಏನ್ರಿ ಅದು? ಏನಮ್ಮ ಸರಸ್ವತಿ, ಯಾವಾಗ ಬಂದೆ? ನಾನು ಆಗ್ಲೇ ಬಂದೆ. ಗುರು, ನಿಜವಾಗ್ಲೂ ಇವಳ ಹೆಸರು ಸರಸ್ವತಿನೇ ಗುರು. ವ್ಯಾಪಾರದ ಬಗ್ಗೆ ಕೇಳಿದ್ರೆ ಕಚ್ಚಕ್ಕೆ ಬರ್ತಾರೆ. ಹೋಗು ಆಚೆ ಅಂತಿದ್ದಾರೆ ಸರ್. ಏನ್ ಶಿವಣ್ಣ, ಹೊಸ್ತ ಕೆಲ್ಸಕ್ ಬಂದಿರೋ ಹುಡುಗಿ ಹತ್ರ ಕೆಲ್ಸಕ್ಕ? ಇವ್ರನ್ನ ಕೆಲ್ಸಕ್ಕೆ ಇಟ್ಕೋತೀರಾ? ಹೌದು ಯಜಮಾನ, ನನ್ ಮಾತ್ ಕೇಳಿ, ಈ ಹುಡುಗಿ ಬೇಡ. ನೀನ್ ಸುಮ್ನೆ ಇರಪ್ಪ. ಇವಳು ತುಂಬಾ ಒಳ್ಳೆ ಹುಡುಗಿ. ನನ್ನ ಸ್ನೇಹಿತ ಕಳಿಸಿರೋದು. BCom ಓದಿದ್ದಾಳೆ ಕಣಯ್ಯ. ನೀ ಬಾಮ್ಮ.